ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ಮಾರ್ಟ್ ಮ್ಯಾಥ್ಸ್ ವಿತ್ ಸಂತೋಷ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಅಧ್ಯಾಯ 10 ಕ್ಷೇತ್ರ ಗಣಿತದ ಬಗ್ಗೆ ಅಧ್ಯಯನ ಮಾಡೋಣ. ನೀವು ನಿಮ್ಮ ಶಾಲೆಯಲ್ಲಿರುವ ಬೋರ್ಡನ್ನು ಒಂದ್ಸಲ ನೋಡ್ರಿ, ಯಾವ ಆಕೃತಿ ಒಳಗೈತಿ. ಹಂಗೆ ಕಿಟಕಿ ನೋಡ್ರಿ, ಶಾಲೆಯ ಆವರಣವ ಸುತ್ತ ನೋಡ್ರಿ, ನಿಮ್ಮ ತರಗತಿಯ ಕೊಠಡಿಯನ್ನು ಯಾವ ಆಕಾರದಾಗೈತೆ ನೋಡ್ರಿ. ಅವೆಲ್ಲವೂ ಒಂದು ನಿರ್ದಿಷ್ಟವಾದ ಆಕಾರದಲ್ಲಿ ಇರ್ತಾವೆ. ಅದು ಆಯತ ಆಗಿರ್ಬೋದು, ಚೌಕ ಆಗಿರ್ಬೋದು, ಈ ರೀತಿ ಇರ್ತಾವೆ. ಇವಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಆಕೃತಿಗಳು ಅಂತ ಹೇಳ್ತೀವಿ. ಈ ಆಕೃತಿಗಳಲ್ಲಿ ನಿಯಮಿತ ಬಹುಭುಜಾಕೃತಿಗಳು ಮತ್ತು ಅನಿಯಮಿತ ಬಹುಭುಜಾಕೃತಿಗಳು ಅಂತ ಬರ್ತಾವೆ. ಇದರಲ್ಲಿ ನಾವು ನಿಯಮಿತ ಬಹುಭುಜಾಕೃತಿಗಳ ಬಗ್ಗೆ ತಿಳಿಯೋದಾದರೆ, ಇಲ್ಲಿರೋದು ಮೊದಲನೇದು ಚೌಕ, ನಂತರ ತ್ರಿಭುಜ, ಆಯತ, ಚತುರ್ಭುಜ, ವೃತ್ತ, ತ್ರಾಪಿಜ. ಇವುಗಳೇನಪ್ಪ ಅಂತಂದ್ರೆ ನಿಯಮಿತ ಬಹುಭುಜಾಕೃತಿಗಳು. ಇಲ್ಲಿ ನೋಡ್ರಿ, ಅನಿಯಮಿತ ಬಹುಭುಜಾಕೃತಿಗಳು ಅಂತದವು. ಇವು ಬಾಹುಗಳನ್ನು ನೋಡ್ರಿ, ಒಂದಕ್ಕೊಂದು ಕರೆಕ್ಟ್ ಆಗಿರೋದಿಲ್ಲ. ಒಂದು ಸೊಟ್ಟ ಇರ್ತದೆ, ಒಂದು ಸೀದಾ ಇರ್ತದೆ, ಒಂಥರ ಒಂದೇ ಅಳತಿ ಇರೋದಿಲ್ಲ. ಇವುಗಳನ್ನ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಅನಿಯಮಿತ ಬಹುಭುಜಾಕೃತಿಗಳು ಅಂತ ಹೇಳ್ತೀವಿ. ಈಗ ಒಂದು ಆಕೃತಿ ಒಳಗೆ ಭಾಗಗಳು ಬರ್ತವೆ. ಯಾವ ಭಾಗಗಳಪ್ಪ ಅಂತಂದ್ರೆ ಒಳವಲಯ, ಹೊರವಲಯ, ಸೀಮಾರೇಖೆ ಅಂತ. ಈ ಸೀಮಾರೇಖೆ ಎಂಬುದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈ ಸೀಮಾರೇಖೆ ಇರೋದ್ರಿಂದನೇ ಒಳವಲಯ ಮತ್ತು ಹೊರವಲಯ ಅಂತ ನಾವು ಗುರುತಿಸ್ಬೋದು. ಈಗ ನಿಮ್ಮ ಮನೆ ಐತೆ ಅನ್ಕೋರಿ, ಮನೆಯ ಸುತ್ತ ಒಂದು ಸುತ್ತ ತಂತಿ ಹಾಕಬೇಕು. ತಂತಿ ಹಾಕ್ಬೇಕಪ್ಪ ಅಂತಂದ್ರೆ ನಮ್ಮ ಮೊದಲು ಏನು ಗೊತ್ತಿರಬೇಕು? ಎಸ್, ಕರೆಕ್ಟ್, ಅಳತೆ ಗೊತ್ತಿರಬೇಕು. ಅಳತೆ ಗೊತ್ತಿರಬೇಕಪ್ಪ ಅಂತಂದ್ರೆ 1, 2, 10, 15 ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಒಂದು ನಿರ್ದಿಷ್ಟವಾದ ಮೂಲಮಾನ ಬೇಕಾಗುತ್ತೆ. ಅದಕ್ಕೆ ಯಾವುದೇ ಅಳತೆಯನ್ನು ನಾವು ಅಳತೆ ಮಾಡಲು ನಿರ್ದಿಷ್ಟವಾದ ಮೂಲಮಾನವಾದ ಅವಶ್ಯಕತೆ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಉದ್ದವನ್ನು ಅಳತೆ ಮಾಡಲು ನಾವು ಮೀಟರ್ ಎಂಬ ಮೂಲಮಾನವನ್ನು ಬಳಸ್ತೀವಿ. ಈಗ ಬಟ್ಟೆ ಅಂಗಡಿ ಒಳಗೆ ನೋಡಿರ್ಬೋದು ನೀವು, ಮೀಟರ್ ಬಟ್ಟೆಯನ್ನು ಅಳಿ ಮುಂದೆ ಒಂದು ಸ್ಕೇಲನ್ನು ಅಳತೆ ಮಾಡ್ತಾರೆ, ನೋಡಿರ್ಬೋದು ನೀವು. ಅದನ್ನು ನಾವು ಮೀಟರ್ ಪಟ್ಟಿ ಅಥವಾ ಮೀಟರ್ ಟೇಪ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಏನು ಹೇಳ್ಬೋದಪ್ಪ ಅಂತಂದ್ರೆ ಮೀಟರ್ ಎಂಬುದು ಉದ್ದದ ಅಳತೆಯ ಏಕಮಾನ ಅಂತ ನಾವು ಹೇಳ್ಬೋದು. ಈಗ ಸುತ್ತಳತೆ ಅಂದ್ರೆ ಏನು? ಆವೃತ ಆಕೃತಿಯ ಸೀಮಾರೇಖೆಯ ಮೇಲೆ ಒಂದು ಸುತ್ತು ಬರುವಾಗ ಕ್ರಮಿಸಿದ ಹಾದಿಯ ದೂರವೇ ಸುತ್ತಳತೆ ಅಂತ ಹೇಳ್ಯಾರ. ಏನು ಹಿಂಗಂದ್ರೆ ಈ ಚಿತ್ರಗಳನ್ನು ನೋಡ್ರಿ, ಒಂದು ತ್ರಿಭುಜ ಐತಿ, ನೆಕ್ಸ್ಟ್ ಒಂದು ಸ್ವಸ್ತಿಕ್ ಚಿಹ್ನೆದ ಟೈಪ್ನಾಗ ಐತಿ, ಪ್ಲಸ್ ಆಕಾರದಾಗೈತಿ, ಒಂದು ಚತುರ್ಭುಜ ಐತಿ. ಈಗ ಮೂರಕ್ಕೂ ಕಾಮನ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಎಸ್, ಒಂದು ಲೆಟರ್ ಕೊಟ್ಟಾನ ಎಸ್ ಅಂತೇಳಿ, ಎಸ್ ಎಂಬ ಅಕ್ಷರದಿಂದ ಗುರುತಿಸ್ಯಾರ. ಅಲ್ಲಿಂದ ಒಂದು ಬಾಣ ಚಿಹ್ನೆ ಕೊಟ್ಟಾನ. ಅಂದ್ರೇನು? ಅಲ್ಲಿಂದ ಸ್ಟಾರ್ಟ್ ಆಗಿ ವಾಪಸ್ ಅಲ್ಲಿಗೆ ಬರುತ್ತೆ. ಈಗ ಬಂತಪ್ಪ ಅಂತಂದ್ರೆ ಅದು ಹೋಗಿ ಬರೋಕೆ ಎಷ್ಟು ದಾರಿ ತೊಗೊಂಡಿರ್ತದಲ್ಲ, ಅದನ್ನು ಅಳತೆ ಮಾಡಿದ್ರೆ ಎಷ್ಟು ಇರ್ತದಲ್ಲ ಅದನ್ನೇ ಸುತ್ತಳತೆ ಅಂತ ನಾವು ಹೇಳ್ಬೋದು. ಈಗ ನೋಡ್ರಿ, ಈಗ ಪೆನ್ಸಿಲ್ಗಳು ಅದಾವೆ, 4 ಪೆನ್ಸಿಲ್ಗಳನ್ನು ಕೂಡಿಸ್ಯಾರ ಒಂದು. ಈಗ 4 ಅದನ್ನು ಏನು ಮಾಡ್ಬೋದು, 4 ಏನು ಪೆನ್ಸಿಲ್ಗಳು ಅದಾವಲ್ಲ ಅದನ್ನು ಸುತ್ತನ್ನು ಅಳತೆ ಮಾಡಿದರೆ ಅದನ್ನು ನಾವೇನಂತ ಕರಿತೀವಿ? ಸುತ್ತಳತೆ ಅಂತ ಕರಿತೀವಿ. ಇದನ್ನು ನಾವು ಪಿ ಅಕ್ಷರದಿಂದ ಸೂಚಿಸ್ತೀವಿ. ಇದನ್ನು ಇಂಗ್ಲೀಷ್ನಾಗ ಏನಂತಾರೆ? ಪೆರಿಮೀಟರ್ ಅಂತ ಕರೀತಾರೆ. ಹಾಗಾದ್ರೆ ಈ ಅಳತೆ ನೋಡ್ರಿ, ಇದು ತ್ರಿಭುಜದಾಗ ಹೊರವಲಯ ಮತ್ತು ಒಳವಲಯ ಅಂತ ಐತಿ. ಈಗ ಸುತ್ತಲೂ ಒಂದು ಸೀಮಾರೇಖೆ ಐತಿ, ಎ ಬಿ ಸಿ ಅಂತೇಳಿ ನಾವು ಅದಕ್ಕೆ ಹೆಸರು ಕೊಟ್ಟಿವಿ. ಎದಿಂದ ಬಿ ಎಷ್ಟೈತಿಪ್ಪ ಅಂತಂದ್ರೆ 5 ಅಂತ ಐತಿ. ಬಿ ಇಂದ ಸಿ ಎಷ್ಟೈತಿ? 5 ಅಂತ ಐತಿ. ಹಾಗೆ ಸಿ ಇಂದ ಎ ಎಷ್ಟೈತಿ? 5 ಅಂತ ಐತಿ. ಈಗ ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಎ, ಇದೇನಪ್ಪ ಅಂತಂದ್ರೆ ಒಂದು ಸೀಮಾರೇಖೆ ಎಳೆದೀವಿ ನಾವು. ಆ ಸೀಮಾರೇಖೆ ಇರೋದ್ರಿಂದ ನಮ್ಗೆ ಅಳತೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಈಗ ಸುತ್ತಳತೆ ಬೇಕಪ್ಪ ಅಂತಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಕೂಡಿಸ್ಬೇಕು ನಾವು. 3 ಸೇಮ್ ಅದಾವೆ, 5, 5, 5 ಅಂತ ಐತಿ. 3 ಕೂಡಿಸಿದ್ರೆ ಎಷ್ಟು ಬಂತು? 15 ಅಂತ ಹೇಳಿದ್ವಿ ನಾವು. ಇದನ್ನು ನಾವೇನು ಹೇಳ್ಬೋದು? ಸುತ್ತಳತೆ ಅಂತ ಹೇಳ್ಬೋದು. ಯಾವ್ದ್ರದ್ದು? ನಿಯಮಿತ ಬಹುಭುಜಾಕೃತಿಗಳದು. ಅದೇ ರೀತಿ ಇದನ್ನು ನೋಡ್ರಿ, ಒಂದು ಚಿರತೆ ಐತಿ, ಅದನ್ನು ಎ ಅಂತ ಅನ್ಕೋರಿ ಪಾಯಿಂಟನ್ನು. ಅಲ್ಲಿಂದ ಬಿಗೆ, ಬಿ ಇಂದ ಸಿ, ಸಿ ಇಂದ ಡಿ,
ಡಿ ಇಂದ ಇ, ಇ ಇಂದ ಎಫ್, ಎಫ್ ಇಂದ ವಾಪಸ್ ಎಕ್ಕೆ ಬಂದದ. ಎಲ್ಲದ ದೂರ ಕ್ರಮಶಃ ಅಷ್ಟು 5 ಸೆಂಟಿಮೀಟರ್ ಅಂತೈತಿ. ಅಗಳೆ ಲೆಕ್ಕದಾಗ ಏನಿತ್ತು ಅಲ್ಲಿ ಏಕಮಾನ ಇದ್ದಿದ್ದಿಲ್ಲ, ಇಲ್ಲಿ ಏಕಮಾನ ಐತಿ, ಬರೀ 5 ಅಂತ ಇತ್ತು. ಇಲ್ಲಿ 5 ಸೆಂಟಿಮೀಟರ್ ಅಂತ ಐತಿ, ಇಲ್ಲಿ ಏಕಮಾನಗಳು ಐತಿ. ಹಾಗಾಗಿ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಸುತ್ತಳತೆ ಅಂದ್ರೆ ಏನು, ಇವನ್ನೆಲ್ಲನೂ ಕೂಡಿಸ್ಬೇಕು. ಅಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಇ ಪ್ಲಸ್ ಇ ಎಫ್ ಪ್ಲಸ್ ಎಫ್ ಎ. ಈಗ ಅಷ್ಟು ಕೂಡಿಸ್ದಾಗ ಏನು ಬರುತ್ತಾ, 5, 10, 15, 20, 25, 30 ಸೆಂಟಿಮೀಟರ್ ಬಂತು. ಈಗ ನೀವು ನಿಮ್ಮ ಪುಸ್ತಕ ಇರೋದು, ಗಣಿತ ಪುಸ್ತಕ ಏನು ತೆಗೀರಿ, ಆ ಗಣಿತ ಪುಸ್ತಕವನ್ನು 4 ಮೂಲೆಗಳು ಏನಿರ್ತಾವೆ ಅದಕ್ಕೆ ಅಳತೆ ಮಾಡಿ ನೋಡ್ರಿ. ಉದ್ದ ಮತ್ತು ಅಗಲಗಳು ಎಷ್ಟಿರ್ತಾವಂತ ಅಳತೆ ಮಾಡಿ ಬರೀರಿ. ಆವಾಗ ಒಂದು ಸುತ್ತಳತೆ ಎಷ್ಟಾಗುತ್ತಾ ನೋಡ್ರಿ. ಈಗ 4ನೇ ಲೆಕ್ಕ ನೋಡ್ರಿ. ಎ ಇಂದ ಬಿ 40 ಸೆಂಟಿಮೀಟರ್ ಐತಿ, ಬಿ ಇಂದ ಸಿ 10 ಸೆಂಟಿಮೀಟರ್ ಐತಿ, ಸಿ ಇಂದ ಡಿ 40 ಐತಿ, ಮತ್ತು ಡಿ ಇಂದ ಎ 10 ಸೆಂಟಿಮೀಟರ್ ಐತಿ. ಈಗ ನಾವು ಸುತ್ತಳತೆ ಕಂಡುಹಿಡಿಬೇಕಪ್ಪ ಅಂದ್ರೆ 4 ಈಸಿಯಾಗಿ ಕೂಡಿಸಿಬಿಡ್ಬೇಕು. ಎಷ್ಟಾಗುತ್ತೆ ಈಗ, 40 ಪ್ಲಸ್ 10 50, 50 ಪ್ಲಸ್ 40 90, 90 ಪ್ಲಸ್ 10 100. ಈಗ ಸುತ್ತಳತೆ ಏನಾಯ್ತಪ್ಪ ಅಂದ್ರೆ 100 ಆಯಿತು, 100 ಸೆಂಟಿಮೀಟರ್ ಆಯಿತು. ಈಗ ಅದೇ ಲೆಕ್ಕ 2ನೇ ಲೆಕ್ಕ ನೋಡ್ರಿ. ಇದು ಒಂದು ಚೌಕ 4 ಭಾಗಗಳು ಏನದವು 5 ಸೆಂಟಿಮೀಟರ್ ಅಂತ ಕೊಟ್ಟಾನ. ಈಗ ನಾವು ಎ ಬಿ ಮತ್ತು ಬಿ ಸಿ ಸಿ ಡಿ ಪ್ಲಸ್ ಡಿ ಎ ಇವು 4 ಏನು ಮಾಡಬೇಕು, ಕೂಡಿಸ್ಬೇಕು. 4 ಕೂಡಿಸಿದ್ರೆ ಎಷ್ಟು ಬಂತು, 5, 10, 15, 20 ಸೆಂಟಿಮೀಟರ್ ಅಂತ ಆಯಿತು. ಈಗ ನೆಕ್ಸ್ಟ್ 2 ಚಿತ್ರ ನೋಡ್ರಿ. ಒಂದು ಆಯತ ಐತಿ, ಒಂದು ಚೌಕ ಐತಿ. ಆಯತದಲ್ಲಿ ಯಾವಾಗಲೂ ಅಭಿಮುಖ ಬಾಹುಗಳು ಅಥವಾ ವಿರುದ್ಧ ಮುಖಗಳು ಸಮವಾಗಿರ್ತಾವೆ. ಚೌಕದಲ್ಲಿ 4 ಮುಖಗಳು ಸಮವಾಗಿರ್ತಾವೆ. ಇದನ್ನು ನೆನ್ಪಿಡ್ರಿ. ಆಯತದಾಗ ಏನು ಹೇಳಿದ್ವಿ ನಾವು, ಅಭಿಮುಖ ಬಾಹುಗಳು ಅಥವಾ ಅಭಿಮುಖ ಮುಖಗಳು. ಅದಕ್ಕೆ ನಾವು ಏನು ಮಾಡಿವಿ, ಉದ್ದ ಮತ್ತು ಅಗಲ ಅಂತ ಹೆಸರು ಕೊಟ್ಟಿವಿ. ಎ ಇಂದ ಬಿ, ಡಿ ಇಂದ ಸಿ ಏನೈತಲ್ಲ ಇದಕ್ಕೆ ನಾವು ಉದ್ದ ಅಂತ ಕರಿತೀವಿ, ಇಂಗ್ಲೀಷ್ನಾಗ ಲೆಂತ್. ಅದನ್ನು ನಾವು ಎಲ್ ಎಂಬ ಸಂಕೇತದಿಂದ ಕರಿತೀವಿ. ಹಾಗೆ ಎ ಡಿ ಮತ್ತು ಬಿ ಸಿ ಏನೈತಿ ಇದನ್ನು ಬಿ ಅಂತ ಇಂಡಿಕೇಟ್ ಮಾಡ್ತೀವಿ. ಇದನ್ನು ಬಿ ಅಂದ್ರೆ ಏನು, ಅಗಲ ಅಂದರೆ ಬ್ರೆಡ್ತ್. ಈಗ ಆಯತದ ಸುತ್ತಳತೆ ನಾವು 4 ಬಾಹುಗಳನ್ನು ಕೂಡಿಸ್ತೀವಿ. ಈಗ ನಾವು ಇದನ್ನು ಒಂದು ಫಾರ್ಮುಲಾ ರೀತಿಯಲ್ಲಿ ಹೇಳಬೇಕಂತಂದ್ರೆ 2 ಉದ್ದಗಳದವು, 2 ಅಗಲಗಳದವು. ಈಗ ನಾವು ಎಲ್ ಪ್ಲಸ್ ಬಿ ಮತ್ತು ಎಲ್ ಪ್ಲಸ್ ಬಿ ಅಂತ ಬರ್ಕೊಂಡ್ವಿ. 2 ಉದ್ದಗಳಿರೋದ್ರಿಂದ ಮತ್ತು 2 ಅಗಲಗಳಿರೋದ್ರಿಂದ ಏನು ಮಾಡ್ಬೋದು ಅಂದ್ರೆ ಕಾಮನ್ ತೆಗಿಬೋದು. ನಾವು ಕೂಡಿಸಿದ್ರೆ ಏನಾಗುತ್ತೆ, 2 ಉದ್ದಗಳು ಮತ್ತು 2 ಅಗಲಗಳು ಆಗ್ತವೆ. ನಾವು 2 ಅನ್ನೋದು ಕಾಮನ್ ತೆಗೆದುಬಿಟ್ರೆ ಉದ್ದ ಮತ್ತು ಅಗಲ ಅಂದರೆ ಎಲ್ ಪ್ಲಸ್ ಬಿ ಅಂತ ಉಳಿತು. ಇದನ್ನು ಹೇಗೆ ಓದ್ಬೋದಪ್ಪ ಅಂದ್ರೆ 2 ಆಫ್ ಎಲ್ ಪ್ಲಸ್ ಬಿ ಅಂತ. ಆಯತದ ಸುತ್ತಳತೆ ಫಾರ್ಮುಲಾ ಏನಪ್ಪ ಅಂತಂದ್ರೆ 2 ಇಂಟು ಬ್ರ್ಯಾಕೆಟ್ ಉದ್ದ ಮತ್ತು ಅಗಲ. ಈ ಲೆಕ್ಕವನ್ನು ನೋಡ್ರಿ. ಎ ಬಿ ಸಿ ಡಿ ಆಯತವನ್ನು ಕರೆಕ್ಟ್ ಗಮನಿಸಿರಿ. ಉದ್ದ ಮತ್ತು ಅಗಲಗಳು ಏನದವು 15 ಮತ್ತು 9 ಸೆಂಟಿಮೀಟರ್. ಇದರ ಸುತ್ತಳತೆ ಏನು ಅಂತ ಕೇಳಿದ್ದಾರೆ. ನಾವು ಇದನ್ನೇನು ಮಾಡ್ಬೋದು, ಡೈರೆಕ್ಟ್ ಫಾರ್ಮುಲಾ ಹಾಕ್ಬೋದು. ಏನಪ್ಪ ಅಂತಂದ್ರೆ ಆಯತದ ಸುತ್ತಳತೆ ಏನು, 2 ಉದ್ದ ಮತ್ತು 2 ಅಗಲಗಳು ಇರೋದ್ರಿಂದ 2 ಇಂಟು ಬ್ರ್ಯಾಕೆಟ್ ಉದ್ದ ಮತ್ತು ಅಗಲ ಅಂತ ಹೇಳಿದೆ ನಾವು. 2 ಇಂಟು ಉದ್ದ ಎಷ್ಟೈತಿ 15 ಪ್ಲಸ್ ಅಗಲ ಎಷ್ಟೈತಿ 9, ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿದ್ವಿ. 15 ಪ್ಲಸ್ 9 24 ಆಯಿತು. 24 48 ಸೆಂಟಿಮೀಟರ್. ಈಗ ನಾವು ಡೈರೆಕ್ಟಾಗಿ ಫಾರ್ಮುಲಾ ಮುಖಾಂತರ ಹೀಗೆ ಬರಿಬೋದು. ಇದರಲ್ಲಿ ಮೇನ್ ನೆನಪಿಡಬೇಕಾದ ಅಂಶ ಏನಪ್ಪ ಅಂತಂದ್ರೆ ಎ ಬಿ ಈಕ್ವಲ್ ಟು ಡಿ ಸಿ, ಎ ಡಿ ಈಕ್ವಲ್ ಟು ಬಿ ಸಿ ಅಂತ ಹೇಳ್ಬೋದು. ಈ ಲೆಕ್ಕ ನೋಡ್ರಿ. ಉದ್ದ 8 ಸೆಂಟಿಮೀಟರ್ ಐತಿ, ಅಗಲ 4 ಸೆಂಟಿಮೀಟರ್ ಐತಿ. ಇದ್ರ ಸುತ್ತಳತೆ ಏನಾಗುತ್ತೆ, ಸುತ್ತಳತೆ ಇದನ್ನು
ಲೆಕ್ಕ ನೀವೇ ಮಾಡಿರಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ 150 ಸೆಂಟಿಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲ ಹೊಂದಿರುವ ಆಯತದ ಸುತ್ತಳತೆ. ಉದ್ದ ಎಷ್ಟೈತಿ? 150 ಸೆಂಟಿಮೀಟರ್. ಅಗಲ 1 ಮೀಟರ್ ಅಂತ ಕೊಟ್ಟಾನ. ಇದನ್ನು ನಾವೇನು ಮಾಡಬೇಕು? ಸೆಂಟಿಮೀಟರ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. 1 ಮೀಟರ್ = 100 ಸೆಂಟಿಮೀಟರ್. ಈಗ ಆಯತದ ಸುತ್ತಳತೆ 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಈಗ 2 ಇಂಟು ಬ್ರಾಕೆಟ್ ಉದ್ದ ಎಷ್ಟು? 150 ಸೆಂಟಿಮೀಟರ್ ಪ್ಲಸ್ ಅಗಲ ಎಷ್ಟು? 100 ಸೆಂಟಿಮೀಟರ್. ಈಗ ಎಷ್ಟಾಯಿತು? 250 ಆಯಿತು. 252 500 ಸೆಂಟಿಮೀಟರ್. ನಾವು ಇದನ್ನು ಬೇಕಂದ್ರೆ ಮೀಟರ್ನಾಗ ಕನ್ವರ್ಟ್ ಮಾಡ್ಬೋದು, ಇಲ್ಲ ಇಷ್ಟೇ ಬಿಟ್ಟರೆ ನಡೀತದೆ. ಅದೇ ರೀತಿ ಇನ್ನೊಂದು ಲೆಕ್ಕ, ಒಬ್ಬ ರೈತನ ಜಮೀನಿನ ಉದ್ದ ಮತ್ತು ಅಗಲ ಕ್ರಮವಾಗಿ ಎಷ್ಟದಪ್ಪ ಅಂತಂದ್ರೆ 240 ಮೀಟರ್ ಮತ್ತು 180 ಮೀಟರ್ ಆಗಿದೆ. ಅವನು ಈ ಜಾಗಕ್ಕೆ, ಏನು ಚಿತ್ರ ಕಾಣಕತ್ತಿರಲ್ಲ ನೀವು, ಅದರಲ್ಲಿ 3 ಸುತ್ತು ಹಗ್ಗದ ಬೇಲಿಯನ್ನು ಹಾಕಲು ಬಯಸಿದನು ಅಂತ. 3 ಸುತ್ತು ಅದಾವ, ನೆನಸಿರಲ್ಲಿ 3 ಸುತ್ತು ಅದಾವು. ಈಗ ಅವನು ಬಳಸಬೇಕಾದ ಹಗ್ಗದ ಅಷ್ಟು ಉದ್ದ ಎಷ್ಟು ಅಂತ ಕೇಳ್ಯಾನ. ನಾವು ಮೊದಲು ಏನು ಮಾಡ್ಬೇಕಪ್ಪ ಅಂತಂದರೆ ಜಮೀನಿನ ಸುತ್ತಳತೆ ಕಂಡು ಹಿಡ್ಕೋಬೇಕು. ಜಮೀನಿನ ಸುತ್ತಳತೆ ಏನಂದ್ರೆ ಎಷ್ಟು ಕೊಟ್ಟ ನಾವು ಉದ್ದ ಮತ್ತು ಅಗಲಗಳು 240 ಮತ್ತು 180 ಎರಡನ್ನೂ ಕೂಡಿಸಿದ್ರೆ ಎಷ್ಟು ಬಂತು? 420 ಬಂತು. ಇದನ್ನು ಇಂಟು 2 ಎಷ್ಟು? 840 ಮೀಟರ್ ಬಂತು. ಈಗ ನಮಗೆ ಬೇಕಾಗುವ ಹಗ್ಗದ ಅಷ್ಟು ಉದ್ದ ಏನು ಮಾಡ್ಬೇಕಪ್ಪ ಅಂತಂದರೆ 3 ಸುತ್ತು ಅಂತ ಹೇಳ್ಯಾನ. 3 ಸುತ್ತು ಅಂತ ಹೇಳ್ಯಾನಂತಂದ್ರೆ ಇಂಟು 3 ಮಾಡಬೇಕು. ಮಾಡಿದರೆ ಎಷ್ಟಾಗುತ್ತೆ? 2520 ಮೀಟರ್ ಬರುತ್ತೆ. ಅದೇ ರೀತಿ ಇನ್ನೊಂದು ಲೆಕ್ಕ ನೋಡೋದಾದರೆ 250 ಮೀಟರ್ ಉದ್ದ 175 ಮೀಟರ್ ಅಗಲ ಇರುವ ಆಯತಾಕಾರದ ಉದ್ಯಾನವನಕ್ಕೆ ಪ್ರತಿ ಮೀಟರ್ಗೆ 12ರಂತೆ ಬೇಲಿ ಹಾಕಲು ತಗಲುವ ವೆಚ್ಚವನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಇದೇ ಸೇಮ್ ಮೊದಲು ಸುತ್ತಳತೆಯನ್ನು ಕಂಡು ಹಿಡ್ಕೋಬೇಕು. ಸುತ್ತಳತೆ ಎಷ್ಟು ಬರ್ತದಪ್ಪ? 250 ಪ್ಲಸ್ 175 425 ಆಯಿತು. 425 2ರಲ್ಲೇ ಗುಣಾಕಾರ ಮಾಡಿದಾಗ 850 ಮೀಟರ್ ಬರುತ್ತೆ. ಈಗ ನಾವು ಪ್ರತಿ ಮೀಟರ್ಗೆ 12 ರೂಪಾಯಿ ಅಂತ ಹೇಳ್ಯಾನ. ಪ್ರತಿ ಮೀಟರ್ಗೆ 12 ರೂಪಾಯಿ ಅಂತಂದರೆ ಇಂಟು 12ರಲ್ಲೇ ಗುಣಾಕಾರ ಮಾಡಬೇಕು. ಆವಾಗ ಎಷ್ಟು ಬರುತ್ತೆ? 10,200 ಅಷ್ಟು ರೂಪಾಯಿಗಳು ಬರ್ತವೆ. ಈಗ ನಿಯಮಿತ ಬಹುಭುಜಾಕೃತಿಗಳ ಸುತ್ತಳತೆ ನೋಡ್ರಿ, ಇವುಗಳಲ್ಲಿ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳ ಅಳತೆಗಳು ಸಮವಾಗಿರ್ತವೆ. ಚೌಕ, ತ್ರಿಭುಜ ಮತ್ತು ಇದನ್ನು ಸ್ಟಾರ್ ಚಿಹ್ನೆ ಕಾಣತ್ತದಲ್ಲ, ಇದರೊಳಗೆ ಎಲ್ಲ ಬಾಹುಗಳು ಎಲ್ಲ ಕೋನಗಳು ಸಮಾನವಾಗಿರ್ತವೆ. ಹಾಗಾಗಿ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಸುತ್ತಳತೆಯನ್ನು ಕಂಡುಹಿಡಿಯಲು ಒಂದು ಬಾಹುವಿನ ಅಳತೆಯನ್ನು ಅದರ ಬಾಹುಗಳ ಸಂಖ್ಯೆಗಳಿಂದ ಗುಣಿಸಬಹುದು. ಈಗ ನೋಡ್ರಿ, ನಿಯಮಿತ ಬಹುಭುಜಾಕೃತಿಗಳ ಸುತ್ತಳತೆ ಒಂದು ಚೌಕವನ್ನು ತೆಗೆದುಕೊಂಡಾರ ಪ್ರತಿ ಬಾಹುವಿನ 1 ಮೀಟರ್ ಅಂತೇಳಿ ಹೇಳ್ಯಾರ. ಈಗ ನಾವು 4 ಸುತ್ತಳತೆ ಕಂಡುಹಿಡಿಬೇಕಪ್ಪ ಅಂತಂದ್ರೆ 4 ಕೂಡಿಸಿದಾಗ ಎಷ್ಟು ಬರುತ್ತೆ? 4 ಮೀಟರ್ ಅಂತ ಬರುತ್ತೆ. ನಾವು ಅದನ್ನು ಆ ರೀತಿ ಮಾಡದೆ ನಾವು ಒಂದು ಸೂತ್ರವನ್ನು ಬರೆಯೋದಾದರೆ ವರ್ಗದ ಸುತ್ತಳತೆ ಅಥವಾ ಚೌಕದ ಸುತ್ತಳತೆ ಅಂತಂದ್ರೆ 4 ಇಂಟು ಬಾಹುವಿನ ಉದ್ದವನ್ನು ಅಂತ ಬರೆದಾಗ ಇದನ್ನು ಸುತ್ತಳತೆ ಬರೋಬ್ಬರಿ ಆಗ್ತದೆ. ಅಥವಾ ಬಾಹುವಿನ ಉದ್ದ ಅಥವಾ ಇದನ್ನು ಯಾವುದಾದ್ರೂ ಒಂದು ಲೆಟರಿಂದ ಏನೋ ಅಥವಾ ಎಲ್ಲೋ ಈ ಥರ ಒಂದು ಆಲ್ಫಾಬೆಟಿಕ್ ಒಂದು ಲೆಟರನ್ನು ತಗೋಬೋದು. ಅದೇ ರೀತಿ ಇದು ನಿಯಮಿತ ತ್ರಿಭುಜ. ಎಷ್ಟು 3 ಬಾಹುಗಳು ಸಮ ಅದಾವು. 3 ಬಾಹುಗಳ ಸಮ ಅದಾವ ಅಂತಂದ್ರೆ 4 + 4 + 4 ಎಷ್ಟಾಯಿತು? 12 ಆಯಿತು. ಈಗ ಇದನ್ನು ನಾವು ಯಾವ ರೀತಿ ಬರೆಯುವುದಪ್ಪ ಅಂದರೆ ಎಷ್ಟು ಬಾಹುಗಳದು? 3 ಬಾಹುಗಳದು. ತ್ರಿಭುಜದ ಸಮಬಾಹು ತ್ರಿಭುಜದ ಸುತ್ತಳತೆ ಏನಪ್ಪ ಅಂತಂದ್ರೆ 3 ಇಂಟು ಬಾಹುವಿನ ಉದ್ದ ಅಂತ ನಾವು ಬರಿಬೋದು. ಈಗ ನಾವು ಏನು ಕಂಡುಕೊಂಡಿವಪ್ಪ ಅಂತಂದ್ರೆ ವರ್ಗದ ಸುತ್ತಳತೆ ಅಂದ್ರೇನು? 4 ಇಂಟು 1 ಬಾಹುವಿನ ಉದ್ದ. ಅದೇ ರೀತಿ ಸಮಬಾಹು ತ್ರಿಭುಜದ ಸುತ್ತಳತೆ ಏನಪ್ಪ ಅಂದ್ರೆ 3 ಇಂಟು 1 ಬಾಹುವಿನ ಉದ್ದ. ಹಾಗಾದರೆ ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ ಎಷ್ಟು ಅಂತ ಕೇಳೋಣ. ಎಷ್ಟಾಗ್ತೈತೆ ರೀ? ಅಬ್ಸರ್ವ್ ಮಾಡಿರಿ, ವಾಪಸ್ ಕ್ವಶನ್ ಇನ್ನೂ ವಾಪಸ್ ಹೋದ್ರಿ. ನಿಯಮಿತ ಪಂಚಭುಜಾಕೃತಿ ಅಂತ ಹೇಳ್ಯಾನ. ಪಂಚಭುಜಾಕೃತಿ ಅಂತಂದರೆ ನಾವು 5 ಬಾಹುಗಳಿರ್ತಾವಂತ ತಿಳ್ಕೊಬೇಕು.
ನಿಯಮಿತ ಅಂತ ಹೇಳಿದ ನಾವು. ನಿಯಮಿತ ಅಂತಂದ್ರೆ ಎಲ್ಲ ಬಾಹುಗಳು ಸಮ ಇರ್ತಾವೆ ಅಂತಂದ್ರೆ ಎಷ್ಟು ಇರ್ತಾವೆ? 5 ಇರ್ತಾವೆ. ಅದನ್ನು ನಾವು ಹೇಗೆ ಬರಿಬೋದಪ್ಪ ಅಂತಂದ್ರೆ ನಿಯಮಿತ ಪಂಚಭುಜಾಕೃತಿಗಳಲ್ಲಿ 5 ಬಾಹುಗಳಂತ ನಾವು ತಿಳ್ಕೊಂಡ್ವಿ. ಅದನ್ನು ಹೇಗೆ ಬರಿಬೋದಪ್ಪ ಅಂದ್ರೆ 5 ಇಂಟು 1 ಬಾಹುವಿನ ಉದ್ದ ಅಂತ ನಾವು ಬರಿಬೋದು. ಇದು ಅವಾಗ ಏನಾಗ್ತದೆ? ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ ಅಂತ ಆಗ್ತದೆ. ಈಗ ಅದೇ ರೀತಿ ಷಟ್ಭುಜಾಕೃತಿಯ ಸುತ್ತಳತೆ. ಷಟ್ಭುಜಾಕೃತಿ ಅಂದರೆ ಎಷ್ಟಿರ್ತಾವೆ? ಷಟ್ ಅಂತಂದರೆ 6. 6 ಭುಜಾಕೃತಿ ಅಂದರೆ 6 ಇಂಟು 1 ಬಾಹುವಿನ ಉದ್ದ ಅಂತ ಆಗ್ತದೆ. ಅದೇ ರೀತಿ ಅಷ್ಟಭುಜಾಕೃತಿಯ ಸುತ್ತಳತೆ. ಅಷ್ಟಭುಜಾಕೃತಿಯ ಸುತ್ತಳತೆ ಅಂದರೆ ಅಷ್ಟ ಅಂದರೆ 8. ಅಷ್ಟ ದಿಕ್ಕುಗಳು ಅಂತ ನೀವು ಕೇಳಿರ್ಬೋದು. ಅದೇ ರೀತಿ ಅಷ್ಟ ದಿಕ್ಕುಗಳು ಅಂತಂದರೆ ಎಷ್ಟು? 8 ದಿಕ್ಕುಗಳು ಅಂತ ಆಗ್ತದೆ. ಅದೇ ರೀತಿ ಅಷ್ಟಭುಜಾಕೃತಿ ಅಂದರೆ ಅಷ್ಟ ಭುಜಗಳು ಅಷ್ಟ ಬಾಹುಗಳು ಅಂತ ಆಗ್ತದೆ. ಅಷ್ಟ ಅಂದರೆ 8. 8 ಇಂಟು 1 ಬಾಹುವಿನ ಉದ್ದ ಅಂತ ನಾವು ಬರಿಬೋದು. ಈಗ ಅದೇ ರೀತಿ ಇದೊಂದು ಲೆಕ್ಕವನ್ನು ನೋಡ್ರಿ. ಚೌಕ ತ್ರಿಭುಜ ಹಾಗೆ ಷಟ್ಭುಜಾಕೃತಿಯನ್ನು ಕೊಟ್ಟಾನು. ಈಗ ಮಧ್ಯದ ತ್ರಿಭುಜದ ನೋಡ್ರಿ 3 ಬಾಹುಗಳು ಸಮ ಅದಾವು. ಅದನ್ನು ನಾವು 5 3 15 ಅಂತ ಬರೆದ್ರು. 15 ಸೆಂಟಿಮೀಟರ್ ಅಂತ ಆಯಿತು. ಅದೇ ಚೌಕದ್ದು ಮಾಡೋದಾದ್ರೆ ಎಷ್ಟು ಬರುತ್ತೆ? 4 ಬಾಹುಗಳು ಅದಾವೆ. ಅಂದರೆ 4 ಇಂಟು 4. ನಾವು ಅದೇ ಸೂತ್ರವನ್ನು ಹಾಕಬೇಕು. 4 ಇಂಟು 1 ಬಾಹುವಿನ ಉದ್ದ. 1 ಬಾಹುವಿನ ಉದ್ದ ಆದರೆ ಎಷ್ಟೈತಿ? 4 ಐತಿ. 4 4 16. ಇದು ಷಟ್ಭುಜಾಕೃತಿ ಐತಿ. ಇದು ಅಷ್ಟೇ. 6 ಇಂಟು 1 ಬಹುಭುಜಾಕೃತಿಯ ಉದ್ದ 3 ಅಂದರೆ ಎಷ್ಟಾಯಿತು? 18. 6 3 18 ಸೆಂಟಿಮೀಟರ್ ಬಂತು. ಈ ರೀತಿ ನಾವು ಸುತ್ತಳತೆಯನ್ನು ಒಂದು ಸೂತ್ರದ ಮುಖಾಂತರ ಬೇಗವಾಗಿ ಮಾಡ್ಬೋದು. ಈಗ ನೋಡ್ರಿ, ವರ್ಗದ ಸುತ್ತಳತೆ ನಾವು ಆಲ್ರೆಡಿ ಆಗಲೇ ಕಲಿತಂತೆ ನಾವು 4 ಇಂಟು 1 ಬಾಹುವಿನ ಉದ್ದ ಅಂತ ಬರೆಯೋದೇನು ಬೇಕಾಗಿಲ್ಲ. ಅದನ್ನು ನಾವು ಸಿಂಬಾಲಿಕಲಿ ಅಥವಾ ಒಂದು ಸಾಂಕೇತಿಕ ರೂಪವಾಗಿ 4 ಇಂಟು ಎಲ್ ಅಂತ ಬರಿಬೋದು. ಅಥವಾ ಎಲ್ ಇದ್ದಲ್ಲಿ ಎ ಅಂತ ನಾವು ಹಾಕೋಬೋದು. ಈಗ ನೋಡ್ರಿ, ಒಂದು ಚೌಕಾಕಾರದ ಮೈದಾನ ಐತಿ. ಆ ಬಾಹುವಿನ ಅಳತೆ ಎಷ್ಟೈತಪ್ಪ ಅಂತಂದ್ರೆ 60 ಸೆಂಟಿಮೀಟರ್ ಅಲ್ಲ, 60 ಮೀಟರ್ ಅಂತ ಐತೆ ಅಂತ ಹೇಳ್ತಾನೆ ನಾವು. 60 ಮೀಟರ್ ಅಂದ್ರೆ ಮೈದಾನದ ಸುತ್ತಳತೆ ಕಂಡಿಡಿ ಅಂತ ಹೇಳೋಣ. ಚೌಕಾಕಾರ ಅಂದ್ರೆ ನಾವು ತಿಳ್ಕೊಬೇಕು 4 ಬಾಹುಗಳು ಅದಾವ ಅಂತ. ಹಾಗಾಗಿ 4 ಇಂಟು ಎಲ್. ಎಲ್ ಅಂದ್ರೇನು? ಲೆಂತ್ ಅಂದ್ರೆ ಉದ್ದ. ಉದ್ದ ಎಷ್ಟು? 60 ಮೀಟರ್ ಅಂತ ಹೇಳ್ತಾನೆ ನಾವು. ಅಂದರೆ 60 ಮೀಟರ್ ಒಂದೊಂದು ಬಾಹು 60 ಮೀಟರ್ ಅಂದರೆ 4 ಬಾಹು ಅಂತ ಹೇಳೋಣ. 4 ಇಂಟು 60 ಎಷ್ಟಾಯಿತು? 740 ಮೀಟರ್ ಬಂತು. ನೋಡ್ರಿ, ನಾವು ಅಂದ್ಕೊಂಡಿದ್ದು ಉತ್ತರ ಕರೆಕ್ಟ್ ಐತೆಲ್ಲ ಚೆಕ್ ಮಾಡಿರಿ. ಚೌಕಾಕಾರದ ಮೈದಾನದ ಉದ್ದ ಎಷ್ಟೈತಿ? 60 ಐತಿ. ಮೈದಾನದ ಸುತ್ತಳತೆ ಕಂಡುಹಿಡಿಬೇಕು ನಾವು. ಅಂದರೆ 4 ಇಂಟು 60 740 ಮೀಟರ್ ಆಯಿತು. ಅಂದರೆ ನಾವು ಅಂದ್ಕೊಂಡಿದ್ದು ಆನ್ಸರ್ ಕರೆಕ್ಟ್ ಐತಿ. ಅದೇ ರೀತಿ ಈ ಲೆಕ್ಕ ನೋಡ್ರಿ. ಪಿಂಕಿ 75 ಮೀಟರ್ ವರ್ಗಾಕಾರದ ಮೈದಾನದ ಸುತ್ತ ಓಡುವಳು. ಬಾಬ್ 160 ಮೀಟರ್ ಉದ್ದ ಮತ್ತು 105 ಮೀಟರ್ ಅಗಲವಿರುವ ಆಯತಾಕಾರದ ಮೈದಾನದ ಸುತ್ತ ಓಡುವನು. ಯಾರು ಹೆಚ್ಚು ದೂರ ಕ್ರಮಿಸಿದರು ಮತ್ತು ಎಷ್ಟು ಹೆಚ್ಚು ಕ್ರಮಿಸಿದರು ಅಂತ ಕೇಳ್ಯಾರ. ಪಿಂಕಿ ಏನು ಮಾಡ್ತಾಳೆ? ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಅಂದರೆ ಒಂದು ಸುತ್ತು ಓಡ್ತಾಳಪ್ಪ ಅಂದ್ರೆ ನಾವು ಸುತ್ತಳತೆಯನ್ನು ಕಂಡುಹಿಡಿಯಬೇಕು. 4 ಇಂಟು ಬಾಹುವಿನ ಉದ್ದ ಅಂದ್ರೇನು? 75 ಮೀಟರ್ ಅಂತೇಳಿ ಒಂದು ಬಾಹುವಿನ ಉದ್ದವನ್ನು ಕೊಟ್ಟಾರ. ನಾವು ಅದನ್ನು 4ರಲ್ಲಿ ಗುಣಾಕಾರ ಮಾಡಿದರೆ ಎಷ್ಟು ಬಂತು? 300 ಮೀಟರ್. ಇನ್ನೊಬ್ಬ ಬಾಬ್ ಅಂತದನಂತ, ಅವನು ಒಂದು ಸುತ್ತಿನಲ್ಲಿ ಎಷ್ಟು ಕ್ರಮಿಸ್ತಾನ? ಅವಾಗ ಅಂತ ಹೇಳಿದ್ರೆ ಅವರು ಉದ್ದ ಮತ್ತು ಅಗಲಗಳನ್ನು ಕೊಟ್ಟಾರ. ಅವೆರಡು ಬೇರೆ ಬೇರೆ ಇರೋದ್ರಿಂದ ಅವನು ಆಯತಾಕಾರದಲ್ಲಿ ಓಡಿರ್ತಾನೆ. ಆಯತಾಕಾರದಲ್ಲಿ ಓಡಿರ್ತಾನಪ್ಪ ಅಂದ್ರೆ ಆಯತಾಕಾರದ ಸುತ್ತಳತೆಯ ಸೂತ್ರ ಏನೈತಿ? 2 ಗುಂಡ್ಲೆ ಬ್ರ್ಯಾಕೆಟ್ ಉದ್ದ ಮತ್ತು ಅಗಲ ಅಂತ ಐತಿ. ಈಗ ನಾವು ಉದ್ದ ಮತ್ತು ಅಗಲಗಳನ್ನು ಕೂಡಿಸಿಕೊಂಡು ನಾವು 2ರಿಂದ ಗುಣಾಕಾರ ಮಾಡಿದಾಗ ನಮಗೆ ಒಂದು ಆನ್ಸರ್ ಬರ್ತೈತಿ. 160 ಮತ್ತು 105 ಕೂಡಿಸಿದಾಗ ಎಷ್ಟು ಬರ್ತೈತಿ? 265. ಇದನ್ನು 2ರಿಂದ ಗುಣಿಸಿದಾಗ ಎಷ್ಟು ಬರ್ತದೆ? 530. ಈಗ ಪಿಂಕಿಯು ಎಷ್ಟು? 300 ಮೀಟರ್ ಎಷ್ಟು ದೂರ ಕ್ರಮಿಸಿದಾಳ. ಬಾಬು ಏನು ಮಾಡ್ಯಾನ? 530 ಮೀಟರ್ ಕ್ರಮಿಸಿದಾನ. ಈಗ ಯಾರು ಯಾರಿಗಿಂತ ಹೆಚ್ಚು ದೂರ ಕ್ರಮಿಸ್ಯಾರಪ್ಪ ಅಂತಂದ್ರೆ ಅವೆರಡನ್ನು ಏನು ಮಾಡ್ಬೇಕು? ನಾವು ಮೈನಸ್ ಮಾಡ್ಬೇಕು. 530 300 ಮೈನಸ್ ಮಾಡಿದ್ರೆ 230 ಮೀಟ್ರ್ ಹೆಚ್ಚಿಗೆ ಓಡ್ಯಾರ. ಯಾರು ಓಡ್ಯಾರ? ಬಾಬ್ ಓಡ್ಯಾನ. ಬಾಬ್ ಏನು ಮಾಡ್ಯಾನ? 230 ಮೀಟ್ರ್ ಹೆಚ್ಚು ದೂರ ಕ್ರಮಿಸ್ಯಾನ. ಅದೇ ರೀತಿ ಇದನ್ನು ನೋಡ್ರಿ,
ಇದು ಬಾಹುಗಳನ್ನು ಎಣಿಸಿರಿ ಎಷ್ಟು ಅದಾವು? 1 2 3 4 5 5 ಬಾಹುಗಳದಾವು. ಅಂದ್ರೆ ಏನದು ಪಂಚಭುಜಾಕೃತಿ ಅಂತ ನಮಗೆ ಗೊತ್ತಾಯಿತು. ಅವ್ರು ಏನು ಹೇಳ್ಯಾರಪ್ಪ ಅಂತ, ಪ್ರತಿ ಬಾಹುವಿನ ಉದ್ದ 3 ಸೆಂಟಿಮೀಟರ್. ಅವ್ರು ಏನು ಹೇಳ್ಯಾರ, ಪ್ರತಿ ಬಾಹುಗಳು ಏನು ಹೇಳ್ಯಾರ 3 ಸೆಂಟಿಮೀಟರ್ ಅಂತ. ಅಂದ್ರೆ ಒಂದು ಇದನ್ನು ಸುತ್ತಳತೆ ಕಂಡಿಡಿ ಅಂತ ಹೇಳ್ಯಾರ. ಪಂಚಭುಜಾಕೃತಿಯ ಸುತ್ತಳತೆ ಕಂಡಿಡ್ಯಾರ. ಪ್ರತಿ ಬಾಹು ಎಷ್ಟೈತಿ? 3 ಸೆಂಟಿಮೀಟರ್. 3 ಸೆಂಟಿಮೀಟರ್ ಅಂದ್ರೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ 3 ಎಷ್ಟು ಬಾಹುಗಳದು? 5 ಅದಾವು. 5 ಇಂಟು 3 5 ಬಾಹುಗಳು ಮತ್ತು ಪ್ರತಿಯೊಂದು ಬಾಹು ಎಷ್ಟು? 3. ಅವಾಗ ಎಷ್ಟಾಗುತ್ತೆ? 5 3 15 ಸೆಂಟಿಮೀಟರ್ ಅಂತ ನಮಗೆ ಆನ್ಸರ್ ಬರ್ತೈತಿ. ಇದು ನೋಡ್ರಿ, ನಿಯಮಿತ ಷಡ್ಭುಜಾಕೃತಿಯ ಸುತ್ತಳತೆ 18 ಸೆಂಟಿಮೀಟರ್ ಅಂತ ಹೇಳ್ಯಾನ ಪ್ರತಿ ಬಾಹುವಿನ ಉದ್ದ. ಅಂದ್ರೆ ಇದು ಸ್ವಲ್ಪ ಟ್ವಿಸ್ಟ್ ಮಾಡ್ಯಾನ. ಇಲ್ಲಿ ಆಲ್ರೆಡಿ ಸುತ್ತಳತೆ ಕೊಟ್ಟಾನ, ಬಾಹು ಎಷ್ಟೈತಿ ಕಂಡಿಡ್ರಿ ಅಂತ ಹೇಳ್ಯಾನ. ಏನಿಲ್ಲ, ನಾವು ಸುತ್ತಳತೆ ಎಷ್ಟೈತಿ 18 ಕೊಟ್ಟಾನಂತಂದ್ರೆ ಎಷ್ಟು ಬಾಹುಗಳದಾವು? 6 ಬಾಹುಗಳದು. ಷಡ್ಭುಜಾಕೃತಿ ಅಂದ್ರೆ 6 ಬಾಹುಗಳಿರ್ತಾವೆ. ಇಂಟು ಏನು? ಒಂದು ಬಾಹುವಿನ ಉದ್ದ ಅಂತ ನಾವು ಹೇಳ್ಬೋದು. ಈಗ 18ಕ್ಕೆ 6ರಲ್ಲಿ ಭಾಗಿಸಿದಾಗ ಏನಾಗುತ್ತೆ? ಪ್ರತಿ ಒಂದು ಬಾಹುವಿನ ಉದ್ದವನ್ನು ಬರ್ತದೆ. 18ರಲ್ಲಿ 6ರಲ್ಲಿ ಭಾಗಿಸಿದ್ರೆ 6 1 6 3 ಅಂದ್ರೆ ಒಂದು ಬಾಹುವಿನ ಉದ್ದ 3 ಸೆಂಟಿಮೀಟರ್ ಅಂತ ಆಯ್ತು. ಈಗ ನಾವು ಅದನ್ನು ಆನ್ಸರ್ ಕರೆಕ್ಟ್ ಐತಿ ಚೆಕ್ ಮಾಡ್ಕೊಳ್ಳೋಂದ್ರೆ 6 ಬಾಹುಗಳನ್ನು ಸುತ್ತಳಿ ಕೊಡಿಸ್ಬೇಕು. 3 3 6 3 9 3 12 3 15 3 18 6 ಸಲವನ್ನು 3 6 ಸಲ ಕೂಡಿಸಿದಾಗ ಏನಾಗುತ್ತೆ? 18 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಐತೆ ಅಂತ ಅರ್ಥ. ನಾವು ನೆನಪಿಡಬೇಕಾದ ಅಂಶಗಳು ಏನಪ್ಪ ಅಂತಂದ್ರೆ, ಸಮತಲಾಕೃತಿಗಳು ಏನಿರ್ತಾವು ಸುತ್ತಳತೆ ಎಲ್ಲ ಬಾಹುಗಳ ಅಳತೆಗಳ ಮೊತ್ತವಾಗಿರ್ತವೆ ಅಂತ ಹೇಳ್ಯಾರ. ಸಮತಲಾಕೃತಿಯ ಸುತ್ತಳತೆ ನಾವು ವೃತ್ತ ತಗೊಳ್ಳಿ, ಚೌಕ, ತ್ರಿಭುಜ ಯಾವುದೇ ಒಂದು ತಗೊಳ್ಳಿ, ಅವೆಲ್ಲ ಸಮತಲಾಕೃತಿಗಳು. ಅಂದ್ರೆ ಒಂದೇ ಸಮವಾಗಿರ್ತಾವೆ. ಅವುಗಳು ಎಲ್ಲ ಬಾಹುಗಳನ್ನು ಕೂಡಿಸಿದಾಗ ಬರುವಂಥದ್ದೇ ಸುತ್ತಳತೆ ಅಂತ ಹೇಳ್ಯಾರ. ನೆಕ್ಸ್ಟ್, ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಅಂದ್ರೇನು? ನಿಯಮಿತ ಬಹುಭುಜಾಕೃತಿ ಸುತ್ತಳತೆ ಅಂದ್ರೇನು? ಮೊದಲ ಟೋಟಲ್ ಬಾಹುಗಳ ಸಂಖ್ಯೆ ಮತ್ತು ಪ್ರತಿ ಬಾಹುವಿನ ಅಳತೆ ಇವೆರಡನ್ನು ಗುಣಾಕಾರಿ ಮಾಡಿದಾಗ ನಮಗೇನು ಬರುತ್ತಾ? ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಆಯತದ ಸುತ್ತಳತೆ ಏನಪ್ಪ ಅಂತಂದ್ರೆ 2 ಗುಣಾಕಾರ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಅಂತ ಹೇಳ್ಬೋದು. ಅಂದ್ರೇನು? 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ. ಎಲ್ ಅಂದ್ರೇನು? ಉದ್ದ. ಬಿ ಅಂದ್ರೇನು? ಅಗಲ. ಇದನ್ನು ನಾವು ಆಯತದ ಸುತ್ತಳತೆ ಅಂತ ಹೇಳ್ಬೋದು. ಚೌಕದ ಸುತ್ತಳತೆ ಏನಪ್ಪ ಅಂತಂದ್ರೆ 4 ಇಂಟು ಎಲ್. ಎಲ್ ಅಂದ್ರೇನು? ಒಂದು ಬಾಹುವಿನ ಉದ್ದ. ಅಂದ್ರೆ ಚೌಕದ ಸುತ್ತಳತೆಯನ್ನು 4 ಎಲ್ ಅಂತ ಹೇಳ್ಬೋದು. ಈಗ ಚಟುವಟಿಕೆ ಏನಪ್ಪ ಅಂದ್ರೆ, ನೀವು ನಿಮ್ಮಲ್ಲಿ ಯಾವ್ಯಾವ ಬುಕ್ ಅದಾವು ಫೇರ್ ಏನು ಬರ್ದಿರ್ತೀರಿ, ಪ್ರತಿಯೊಂದು ಪುಸ್ತಕದ ಏನು ಮಾಡಿರಿ, ಅಳತೆ ಮಾಡಿರಿ, ಅದನ್ನು ಚೆಕ್ ಮಾಡ್ಕೊರಿ. ಒಂದು ಪುಸ್ತಕ ಇನ್ನೊಂದು ಪುಸ್ತಕ ಸೇಮ್ ಐತೆ ಸುತ್ತಳತೆ, ಏನು ಚೇಂಜ್ ಐತೆ ನೋಡ್ರಿ. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ, ನಿಮ್ಮಲ್ಲಿ ಕಂಪಾಸ್ ಅಂತ ಏನು ಕರಿತೀವಿ, ಜಾಮೆಟ್ರಿ ಪೆಟ್ಟಿಗೆ, ಅದನ್ನು ಅಳತೆ ಮಾಡಿರಿ. ಉದ್ದ ಮತ್ತು ಅಗಲ ಎಷ್ಟೈತಿ ನಿಮ್ಗೆ ಗೊತ್ತಾಗ್ತದೆ. ಈಗ ವಿಸ್ತೀರ್ಣಕ್ಕೆ ಬರೋಣ. ವಿಸ್ತೀರ್ಣ ಅಂತಂದರೆ ಎಷ್ಟು ಜಾಗವನ್ನು ಆಕ್ರಮಿಸಿಕೊಳ್ಳಿರ್ತದೋ ಅದನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ನಾವು ಇದುವರೆಗೂ ಏನು ಕಲ್ತೀವಿ? ಸುತ್ತಳತೆ ಅಂದ್ರೇನು? ಒಂದು ಸೀಮಾರೇಖೆ ನಾವು ಏನು ಹಾಕಿರ್ತೀವಲ್ಲ, ಅದು ಎಷ್ಟು ಸುತ್ತು ಹಾಕ್ಯದಲ್ಲ ಅದನ್ನು ನಾವು ಸುತ್ತು ಹಾಕಿದ್ದನ್ನು ಅಳತೆ ಮಾಡೋಕೆ ನಾವು ಸುತ್ತಳತೆ ಅಂತ ಕರಿತೀವಿ. ಅದರೊಳಗೆ ಎಷ್ಟು ಜಾಗವನ್ನು ಆಕ್ರಮಿಸಿಕೊಂಡದಲ್ಲ ಅದನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ಈಗ ಈ ಚತುರ್ಭುಜವನ್ನು ನೋಡ್ರಿ, ನೀಲಿ ಕಲರ್ ಏನು ಫಿಲ್ ಮಾಡ್ಯಾರಲ್ಲ ಅದಿಷ್ಟು ವಿಸ್ತೀರ್ಣ. ಅದ್ರ ಸುತ್ತಲೂ ಏನಿರೋದು? ಅದು ಒಂದು ಸೀಮಾರೇಖೆ. ನಾವು ಸೀಮಾರೇಖೆ ಹಾಕಿರೋದ್ರಿಂದ ಅದನ್ನು ಸುತ್ತಲೂ ಅಳತೆ ಮಾಡಿದ್ರೆ ಸುತ್ತಳತೆ ಸಿಗುತ್ತೆ. ಆ ಸುತ್ತಳತೆ ಒಳಗಿನ ಭಾಗ ಏನಿರ್ತದಲ್ಲ ಅದನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ಈಗ ಲಕ್ಷ ಕೊಟ್ಟು ನೋಡ್ರಿ, ಇಲ್ಲಿ ಈಗ ಈ ಚಿತ್ರದಾಗ ನೋಡ್ರಿ, ನೀಲಿ ಬಣ್ಣ ಅದರೊಳಗೆ ಹಳದಿ ಬಣ್ಣದ ಒಂದು ಚೌಕ್ ಬಾಕ್ಸ್ ಐತಿ. ಚೌಕ್ ಬಾಕ್ಸ್ ಅಂದ್ರೇನು? ಒಂದು ಸ್ಕ್ವೇರ್ ಯೂನಿಟ್ ಅಂತ ಬರ್ದಾನ. ಅಂದ್ರೇನು? ಒಂದು ಚದರ್ ಯೂನಿಟ್ ಅಂತ ನಾವು ಕರಿಬೋದು. ಈಗ ಅದರ ಅಳತೆ ಏನೈತಪ್ಪ ಅಂದ್ರೆ, ಚೌಕದ್ದು ಪ್ರತಿಯೊಂದು ಬಾಹು 1 ಯೂನಿಟ್ ಅಂತ ಐತಿ. 4 ಬಾಹುಗಳು 1 ಯೂನಿಟ್ ಅಂತ ಐತಿ. ಒಂದು ಬಾಕ್ಸ್ ಇರೋದ್ರಿಂದ 1 ಚದರ್ ಯೂನಿಟ್ ಅಂತ ನಾವು ಹೇಳ್ಬೋದು. ಈ ಚಿತ್ರ ನೋಡ್ರಿ, ಎಷ್ಟು ಬಾಕ್ಸ್ ಅದಾವು? 6 ಬಾಕ್ಸ್ ಅದಾವು. ಎಷ್ಟು? 6
ಚದರ ಯೂನಿಟ್ ಅಂತ ನಾವು ಹೇಳ್ಬೋದು. ಅದೇ ಇದನ್ನು ನೋಡ್ರಿ, ಎಷ್ಟು ಅದಾವೆ ಬಾಕ್ಸು? ಎಸ್, ಕರೆಕ್ಟ್ 15 ಅದಾವೆ. 15 ಚದರಮಾನಗಳು ಅಂತ ಹೇಳ್ಬೋದು. ಈಗೇನು 15 ಚದರಮಾನಗಳೈತಲ್ಲ, ಇದಿಷ್ಟನ್ನು ಏನು ತುಂಬ್ಯದಲ್ಲ, ಅದನ್ನು ನಾವು ಏನು ಹೇಳ್ಬೋದು? ಈ ಆಕೃತಿಯನ್ನು ವಿಸ್ತೀರ್ಣ ಅಂತ ಹೇಳ್ಬೋದು. ಈಗ ಒಂದು ಸಮತಲದಲ್ಲಿನ ಆವೃತ ರೇಖಾಕೃತಿಯ ಆವರಿಸಿಕೊಂಡ ಮೇಲ್ಮೈಯನ್ನು ವಿಸ್ತೀರ್ಣ ಎಂದು ಕರೆಯುತ್ತೇವೆ ಅಂತ ಹೇಳಿದ್ದಾರೆ. ಈಗ ಒಂದು ರೇಖಾಕೃತಿ, ಒಂದು ಸುತ್ತಲೂ ಒಂದು ಸೀಮಾ ರೇಖೆ ಹಾಕ್ಯಾರ, ಹೌದಾ? ಆ ಸೀಮಾ ರೇಖೆ ಒಳಗೆ ಹಸಿರು ಕಲರ್ದೊಂದು ಫಿಲ್ ಮಾಡ್ಯಾರ. ಅದರೊಳಗೆ ಸಣ್ಣ 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 ಬಾಕ್ಸ್ ಅದಾವೆ. ಅದು ಏನದು, ಒಟ್ಟು ಸಣ್ಣ ಸಣ್ಣ ಒಂದು ಬಾಕ್ಸ್ಗಳನ್ನು ಆವರಿಸಿಕೊಂಡವು. ಆವರಿಸಿಕೊಂಡಿದ್ದನ್ನು ನಾವೇನು ಹೇಳ್ಬೋದು? ವಿಸ್ತೀರ್ಣ ಅಂತ ಹೇಳ್ಬೋದು. ವಿಸ್ತೀರ್ಣವನ್ನು ನಾವು ಎ ಎಂಬ ಅಕ್ಷರದಿಂದ ಗುರುತಿಸ್ತೀವಿ, ಅದು ಅದರ ಸಂಕೇತ. ಅದು ವಿಸ್ತೀರ್ಣ. ಇಲ್ಲಿ ನೋಡ್ರಿ, 6 ಚಿತ್ರಗಳು ಕಾಣ್ತಾವೆ. ಎರಡು ಸೇಮ್ ಅದಾವು. ಈಗ ಇದರಲ್ಲಿ ಯಾವುದು ಜಾಸ್ತಿ ಜಾಗವನ್ನು ಆಕ್ರಮಿಸಿಕೊಂಡದು? ಮೇಲ್ಗಡೆ 3 ಅಥವಾ ಕೆಳಗಡೆ 3 ನೋಡ್ರಿ. ಈಸಿಯಾಗಿ ನಾವು ಹೇಳ್ಬೋದು ಮೇಲ್ಗಡೆ 3 ಅಂತ. ಅದೇ ರೀತಿ ಈ ಚಿತ್ರಗಳನ್ನು ನೋಡ್ರಿ, ಎ ಮತ್ತು ಬಿ 2 ಚಿತ್ರಗಳು. ಒಂದು ಎಲೆ ಚಿತ್ರ ಐತಿ, ಒಂದೇನೋ ಹೂವಿನ ಟೈಪ್ ಏನೋ ಬರೆದಾರ. ಇದರೊಳಗೆ ಯಾವುದು ಹೆಚ್ಚು ವಿಸ್ತೀರ್ಣ ಹೊಂದೈತೆ ಅಂತ ಹೇಳಕ್ಕೆ ಸಾಧ್ಯ ಐತೆ? ನೋಡಿ ಹೇಳಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತೈತಿ. ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಗ್ರಾಫ್ ಮುಖಾಂತರ ತಿಳ್ಕೊಬೋದು. ಈಗ ಆಕೃತಿಯನ್ನು ಆವರಿಸಲು ಬೇಕಾಗಿರುವ ಸೆಂಟಿಮೀಟರ್ ವರ್ಗಗಳ ಸಂಖ್ಯೆಯು ಆಕೃತಿಯ ವಿಸ್ತೀರ್ಣ ಅಂತ ನಾವು ತಿಳ್ಕೊಂಡಿವಿ. ಈಗ ಒಂದು ಪೂರ್ಣ ವರ್ಗದ ವಿಸ್ತೀರ್ಣವನ್ನು ಒಂದು ಚದರ ಮೂಲಮಾನ ಅಂತೂ ನಾವು ಕಲ್ತೀವಿ. ಅದು 1 ಸೆಂಟಿಮೀಟರ್ ವರ್ಗ ಹೊಂದಿರುವ ಹಾಳೆಯಾಗಿದ್ದರೆ ಅದು ಒಂದು ಪೂರ್ಣ ವರ್ಗದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಅಂತ ನಾವು ಕರಿತೀವಿ. ಈಗ ನಾವು ಒಂದು ಚದರ ಮೂಲಮಾನ ಏನು ಸೆಂಟಿಮೀಟರ್ ಅದ್ರೆ 1 ಚದರ ಸೆಂಟಿಮೀಟರ್ ಅಂತ ಆಗುತ್ತೆ. ಅದೇ ರೀತಿ ಮೂಲಮಾನ ಮೀಟರ್ ಅಂತಿದ್ರೆ 1 ಚದರ ಮೀಟರ್ ಅಂತ ಆಗುತ್ತೆ. ನಾವು ಗ್ರಾಫ್ ಒಳಗೆ ಯಾವಾಗಲೂ ಸೆಂಟಿಮೀಟರ್ ತೊಗೋತೀವಿ. ಹಾಗಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ 1 ಚದರ ಸೆಂಟಿಮೀಟರ್ ಅಂಥೇಳಿ ತಗೋಬೇಕು. ಈಗ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ, ಅರ್ಧಕ್ಕಿಂತ ಕಡಿಮೆ ವರ್ಗವನ್ನು ಆವರಿಸಿದರೆ ಅದನ್ನು ಪರಿಗಣನೆಗಳಿಗೆ ತೆಗೆದುಕೊಳ್ಬಾರ್ದು. ಅಂದ್ರೆ ಒಂದು ಬಾಕ್ಸ್ ಐತೆ ಅನ್ಕೋರಿ, 1 ಯೂನಿಟ್ ಇದ್ದು ಒಂದು ಬಾಕ್ಸ್ ಐತೆ ಅನ್ಕೋರಿ, 1 ಸೆಂಟಿಮೀಟರ್. ಅದ್ರ ಅರ್ಧ ಇತ್ತಂದ್ರೆ ನಾವು ತೆಗೆದುಕೊಳ್ಬೋದು. ಅರ್ಧಕ್ಕಿಂತ ಕಮ್ಮಿ ಇತ್ತಪ್ಪ ಅಂದ್ರೆ ನಾವು ಅದನ್ನು ಪರಿಗಣನೆ ಮಾಡಬಾರ್ದು. ಈಗ 2-3 ಪಾಯಿಂಟ್ಗಳನ್ನು ನಾವು ಕಲ್ತೀವಿ. ಅದೇ 4ನೇದು, ಅದು ನಿರ್ದಿಷ್ಟವಾಗಿ ಅರ್ಧ ಭಾಗವನ್ನು ಆವರಿಸಿದರೆ ಅದರ ವಿಸ್ತೀರ್ಣವನ್ನು ಹಾಫ್ ಅಂದರೆ 1/2 ಅಂತ ಚದರ ಮೂಲಮಾನ ಅಂತ ನಾವು ತೆಗೆದುಕೊಳ್ಬೇಕು. 1/2 ಸೆಂಟಿಮೀಟರ್ ಅಂತ ತಗೋಬಹುದು. ಈ ಉದಾಹರಣೆ ನೋಡ್ರಿ, ಚಿತ್ರ ನೋಡ್ರಿ. ಈ ಚಿತ್ರದಾಗ ಎಷ್ಟು ಪೂರ್ಣ ಚೌಕಗಳದವು, ಎಷ್ಟು ಅರ್ಧ ಚೌಕಗಳದನ್ನು ಗಮನಿಸಿರಿ. ಎಷ್ಟದ ಪೂರ್ಣ ಚೌಕಗಳು ಎಷ್ಟದವು? 1, 2, 3 ಏನದವು? ಪೂರ್ಣ ವರ್ಗಗಳು ಅಥವಾ ಚೌಕಗಳು ಅದಾವು. ಅರ್ಧ ಇದ್ದಿದ್ದು ಎಷ್ಟದ ಎಣಿಸ್ರಿ? 1, 2, 3 ಅರ್ಧ ಚೌಕಗಳು ಅದಾವು. ಹಾಗಾಗಿ ಇದನ್ನೇನು ಹೇಳ್ಬೋದು ನಾವು? 3 ಚದರ ಮೂಲಮಾನ. ಅರ್ಧ ಹೊಂದಿರೋದೇನು? ಅರ್ಧ ಹೊಂದಿರೋದು ಎಷ್ಟು ಅದಾವು? 3 ಅದಾವು. 3 ಇಂಟು ಅರ್ಧ ಅಂದರೆ 1/2. ಇದು ನಾವು ಹೇಗೆ ಬರಿಬೋದು? 1.12 ಅಂತ ಬರಿಬೋದು. ಈಗ ಒಟ್ಟು ವಿಸ್ತೀರ್ಣ ಎಷ್ಟಾಯಿತು? 4.12 ಚದರ ಮೂಲಮಾನಗಳು ಆಯಿತು. ಅದೇ ರೀತಿ ಈ ಎಲೆಯನ್ನು ನೋಡ್ರಿ, ವರ್ಗಗಳನ್ನು ಎಣಿಕೆ ಮಾಡಿ ವಿಸ್ತೀರ್ಣಗಳನ್ನು ಅಂದಾಜು ಹೇಳ್ಬೋದು. ಎಲೆಯೊಳಗೆ ನೋಡ್ರಿ, ಪೂರ್ಣವಾಗಿ ಆವರಿಸಿದ ವರ್ಗಗಳನ್ನು ನೋಡ್ರಿ, ಅರ್ಧ ಆವರಿಸಿದ ವರ್ಗಗಳನ್ನು ನೋಡ್ರಿ. ಅರ್ಧಕ್ಕಿಂತ ಕಮ್ಮಿ ಇತ್ತಪ್ಪ ಅಂದ್ರೆ ಅದನ್ನು ನಾವು ಪರಿಗಣನೆ ಮಾಡಬಾರ್ದು. ಅರ್ಧಕ್ಕಿಂತ ಹೆಚ್ಚಿದ್ರೆ ಪರಿಗಣನೆ ಮಾಡಬೇಕು. ಪೂರ್ಣವಾಗಿರೋದು ಎಷ್ಟೈತಿ? ಒಂದೇ ಒಂದು. ಅರ್ಧ ಆವರಿಸಿದ ವರ್ಗಗಳು ಅಥವಾ ಚೌಕಗಳು ಎಷ್ಟದಾವು? ಅರ್ಧ ಕರೆಕ್ಟ್ ಅರ್ಧ ಇದ್ದದ್ದು ಯಾವೂ ಇಲ್ಲ. ಅರ್ಧಕ್ಕಿಂತ ಹೆಚ್ಚಿದ್ದದ್ದು ಅದಾವ ನೋಡ್ರಿ. ಅವು ಎಷ್ಟದಾವ ನೋಡ್ರಿ, ಎಣಿಸಿರವನು? 7 ಅದಾವು. ಹಾಗಾಗಿ ನಾವು ಒಟ್ಟು ವಿಸ್ತೀರ್ಣ ಏನು ಹೇಳ್ಬೋದು? 1 + 7
8 ಚದರ ಮೂಲಮಾನಗಳು ಅಂತ ಹೇಳ್ಬೋದು. ಈಗ ಅದೇ ರೀತಿ ನೋಡ್ರಿ, ಒಂದು ವರ್ಗಾಕಾರದ ಹಾಳೆಯ ಸಹಾಯದಿಂದ ನಾವು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಅಗಲವಿರುವ ಆಯತದ ವಿಸ್ತೀರ್ಣವನ್ನು ಹೇಳಕ್ಕೆ ಸಾಧ್ಯ ಐತೆ ಇಲ್ಲ ಅಂತ ಕೇಳ್ತಾರೆ ಅವ್ರು. ಈಗ 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ನಕ್ಷೆಯ ಹಾಳೆಯನ್ನು ತೆಗೆದುಕೊಂಡು ಆಯತವನ್ನು ರಚಿಸಕ್ಕೆ ಸಾಧ್ಯತೆ ಇಲ್ಲ ಅಂತ ನೋಡ್ಬೋದು. ಒಂದು ಗ್ರಾಫ್ನ ತಗೋರಿ, ಒಂದೊಂದು ಸ್ಕ್ವೇರ್ ಬಾಕ್ಸ್ನಾಗೂ 1 ಸೆಂಟಿಮೀಟರ್ ಅಂತ ಇರ್ಬೇಕು. ಗ್ರಾಫ್ನ ನೋಡ್ರಿ, ಸಣ್ಣ ಸಣ್ಣ ಬಾಕ್ಸ್ ಇರ್ತಾವೆ. 1 ಸೆಂಟಿಮೀಟರ್ ಅಂತ ತಗೋರಿ ಅದನ್ನು, ಒಂದು ಚೌಕ್ ಬಾಕ್ಸನ್ನು. ಅದರೊಳಗೆ ಅಳತೆ ಮಾಡಿರಿ 5 ಸೆಂಟಿಮೀಟರ್ ಸ್ಕೇಲ್ನಾಗ, ಆಮೇಲೆ 3 ಸೆಂಟಿಮೀಟರ್ ಒಂದು ಮಾಡಿರಿ, ಒಂದು ಆಕೃತಿಯನ್ನು ರಚಿಸ್ರಿ. ಟೋಟಲ್ ಎಷ್ಟು ಚೌಕಗಳನ್ನು ಒಳಗೊಂಡಿರ್ತದೆ ಅದು? 5 ಇಂಟು 3 ಎಷ್ಟಾಯಿತು? 15. 15 ಒಂದು ಸ್ಕ್ವೇರ್ ಯೂನಿಟ್ ಅಥವಾ ಒಂದು ಚದರ ಸೆಂಟಿಮೀಟರ್ ಇದ್ದುದನ್ನು 15 ವರ್ಗಗಳನ್ನು ಒಳಗೊಂಡಿರ್ತದೆ. ನಾವು ಈ ಮೇಲಿನ ಚಟುವಟಿಕೆದಿಂದ ಏನು ತೀರ್ಮಾನಕ್ಕೆ ಬರ್ಬೋದಪ್ಪ ಅಂತಂದ್ರೆ, ಆಯತದ ವಿಸ್ತೀರ್ಣ ಅದು ಉದ್ದ ಮತ್ತು ಅಗಲಗಳಿಗೆ ಸಮ ಇರ್ತದಂತ. ಅದನ್ನು ನಾವು ಸಾಂಕೇತಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ, ಆಯತದ ವಿಸ್ತೀರ್ಣ ಅಂದರೆ ಎ ಈಕ್ವಲ್ ಟು ಎಲ್ ಇಂಟು ಬಿ. ಎಲ್ ಅಂದ್ರೇನು? ಉದ್ದ. ಬಿ ಅಂದ್ರೇನು? ಅಗಲ. ಆಯತದ ವಿಸ್ತೀರ್ಣ ಏನು ಈಗಾಗಲೇ ನಾವು ಕಲ್ತಿದ್ದೀವಿ. ಎ ಈಕ್ವಲ್ ಟು ಎಲ್ ಇಂಟು ಬಿ. ಉದಾಹರಣೆ ನೋಡ್ರಿ, ಎ ಇಂದ ಬಿ ಎಷ್ಟೈತಿ? 4 ಮಾನಗಳು ಅಂತ ಐತಿ. ಸಿ ಇಂದ ಡಿಗೂ 4 ಮಾನ ಐತಿ. ಎ ಸಿ 3 ಮಾನಗಳಂತ ಐತಿ. ಬಿ ಇಂದ ಡಿಗೆ 3 ಮಾನಗಳಂತ ಐತಿ. ವಿಸ್ತೀರ್ಣ ಕಂಡುಹಿಡಿಬೇಕಪ್ಪ ಅಂತಂದ್ರೆ, ಎರಡು ಉದ್ದ ಮತ್ತು ಅಗಲಗಳನ್ನು ಗುಣಾಕಾರ ಮಾಡಿದಾಗ ಅದು ವಿಸ್ತೀರ್ಣಕ್ಕೆ ಸಮ ಇರ್ತದೆ ಅಂತ ಹೇಳ್ತಾರೆ. ಈಗ ಲೆಂತ್ 2 ಈಕ್ವಲ್ ಇರೋದ್ರಿಂದ, ಉದ್ದಗಳು 2 ಈಕ್ವಲ್ ಇರೋದ್ರಿಂದ ನಾವು ಯಾವ್ದಾರು ಒಂದು ತೆಗೆದುಕೊಂಡ್ರೆ ಸಾಕು. ನಾವು ಎ ಈಕ್ವಲ್ ಟು 4 ಇಂಟು 3 ಅಂದರೆ 12 ಮಾನಗಳು ಅಂತ ನಮ್ಗೆ ಗೊತ್ತಾಯ್ತು. ಆಯತಾಕಾರದ ಮೈದಾನ 10 ಸೆಂಟಿಮೀಟರ್ ಉದ್ದ ಮತ್ತು 6 ಮೀಟರ್ ಅಗಲ. ಈ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಉದ್ದ ಎಷ್ಟೈತಿ? 10 ಮೀಟರ್ ಅಂತ ಐತಂತ. ಅಗಲ ಎಷ್ಟೈತಿ? 6 ಅಂತ ಐತಿ. ವಿಸ್ತೀರ್ಣ ಅಂತಂದ್ರೇನು? ಉದ್ದ ಇಂಟು ಅಗಲ ಮಾಡಬೇಕು. ಎಷ್ಟಾಗುತ್ತೆ ಅವಾಗ? 10 ಇಂಟು 6 ಅಂದರೆ 60 ಮೀಟ್ರ್ ಆಯಿತು. 60 ಮೀಟ್ರ್ ಏನದು ವಿಸ್ತೀರ್ಣ. ಇದು ಕರೆಕ್ಟ್ ಐತಿ ಅಲ್ಲ ಚೆಕ್ ಮಾಡಬೇಕು. ನೋಡಿರಿ, ಆಯತಾಕಾರದ ಉದ್ದ ಎಷ್ಟೈತಿ? 10 ಐತಿ. ಆಯತಾಕಾರದ ಅಗಲ ಎಷ್ಟೈತಿ? 6 ಐತಿ. ಏನು? ಉದ್ದ ಇಂಟು ಅಗಲ. ಈಗ ಆಲ್ರೆಡಿ ನಮಗೆ ಸೂತ್ರ ಅಂತ ಗೊತ್ತೈತಿ. 10 ಮೀಟರ್ ಇಂಟು 6 ಮೀಟರ್ ಅಂದರೆ 60 ಮೀಟರ್ ಸ್ಕ್ವೇರ್ ಆಯಿತು. ಮೀಟರ್ ಇಂಟು ಮೀಟರ್ ಏನಾಗುತ್ತೆ? ಮೀಟರ್ ಸ್ಕ್ವೇರ್ ಆಗುತ್ತೆ. ಇದನ್ನು ನೆನ್ಪಿಟ್ಕೋರಿ, ಮೇನ್ ಇಂಪಾರ್ಟೆಂಟ್ ಇದು. ಅದೇ ರೀತಿ ಚೌಕದ್ದು ಸೇಮ್ ಇರ್ತದೆ. ಚೌಕದ್ದು ಏನಿರ್ತದೆ? ಸೇಮ್ ಇರ್ತದೆ. ಒಂದು ಚೌಕ 4 ಸೆಂಟಿಮೀಟರ್ ಮತ್ತು 4 ಪ್ರತಿ ಬಾಹು ಸೇಮ್ ಇರ್ತವೆ. ಅದ್ರಾಗ 4 ಸೆಂಟಿಮೀಟರ್ ಇಂಟು 4 ಸೆಂಟಿಮೀಟರ್ ಅಂತಂದ್ರೆ ಟೋಟಲ್ 16 ಚೌಕ. ಒಂದು ದೊಡ್ಡ ಚೌಕದೊಳಗೆ 16 ಸಣ್ಣ ಸಣ್ಣ ಚೌಕ ಇರ್ತಾವೆ. ಇದರಿಂದ ನಾವೇನು ತೀರ್ಮಾನಕ್ಕೆ ಬರ್ಬೋದಪ್ಪ ಅಂತಂದ್ರೆ, ಚೌಕದ ವಿಸ್ತೀರ್ಣ ಅಥವಾ ವರ್ಗದ ವಿಸ್ತೀರ್ಣ ಏನಂದ್ರೆ ಬಾಹು ಇಂಟು ಬಾಹು ಏನಾಗ್ತದೆ. ಅವಾಗ ಬಾಹು, ಒಂದು ಬಾಹುವನ್ನು ಎ ಅಂತ ತೆಗೆದುಕೊಂಡ್ರೆ ಇನ್ನೊಂದು ಬಾಹು ಎ ಅಂತಂದ್ರೆ ಎ ಇಂಟು ಎ, ಅವಾಗ ಏನಾಗುತ್ತೆ? ಎ ಸ್ಕ್ವೇರ್ ಆಗುತ್ತೆ. ಎ ಇಂಟು ಏನಾಗುತ್ತೆ? ಎ ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ 4 ಬಾಹುಗಳು ಸೇಮ್ ಇರ್ತವೆ. ನಾವು ಅವಾಗ ಎ ಸ್ಕ್ವೇರ್ ಚದರಮಾನಗಳು ಅಂತ ಹೇಳ್ಬೋದು. ಉದಾಹರಣೆ ನೋಡ್ರಿ, 4 ಮಾನಗಳಿರುವ ಚೌಕ. ಇದರ ವಿಸ್ತೀರ್ಣ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಎ ಸ್ಕ್ವೇರ್ ಮಾಡಬೇಕು. ಎ ಸ್ಕ್ವೇರ್ ಅಂತಂದರೆ 4 ಇಂಟು 4 16 ಮಾನಗಳು ಅಂತ ಆಯಿತು. ಈಗ ಈ ಲೆಕ್ಕವನ್ನು ನೋಡ್ರಿ, ಅನಿಲನ ಹತ್ತಿರ ಇರುವ ಚೌಕಾಕಾರದ ಚೆಸ್ ಬೋರ್ಡ್ನ ವಿಸ್ತೀರ್ಣ 144 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂತ. ಅದರ ಒಂದು ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗ ಈ ಸ್ವಲ್ಪ ಇದನ್ನು ಟ್ವಿಸ್ಟ್ ಮಾಡಿ ಕೇಳೋಣ. ಆಲ್ರೆಡಿ ವಿಸ್ತೀರ್ಣವನ್ನು ಕೊಟ್ಟಾನ, ಆದರೆ ಒಂದು ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾನ. ಅಂದರೆ ವಿಸ್ತೀರ್ಣ ಏನಪ್ಪ ಅಂದ್ರೆ 144 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ನಮಗೇನು? ಎ ಸ್ಕ್ವೇರ್ ಅಂತ. ಚೌಕಾಕಾರದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಆಯ್ತು. ಎ ಸ್ಕ್ವೇರ್ ಅಂತಂದ್ರೆ ಆ ಸ್ಕ್ವೇರ್ ಏನಿರ್ತದಲ್ಲ ನೋಡ್ರಿ, ಅದನ್ನೇನು ಮಾಡಬೇಕು?
4 ಬಾಹುಗಳಿರ್ತಾವಲ್ಲ 4ರಲ್ಲಿ ಅದನ್ನು ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ 36 ಸೆಂಟಿಮೀಟರ್ ಆಯಿತು. ಅನಿಲನ ಹತ್ತಿರ ಇರುವ ಚೌಕಾಕಾರದ ಚಸ್ಪುವಿನ ಒಂದು ವಾಯುವಿನ ಉದ್ದ 36 ಆಯಿತು. ಉದ್ದ ಮತ್ತು ಅಗಲಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇರುವ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾನು. ಇದನ್ನು ಈಜಿ ಅಷ್ಟೇ. ಉದ್ದ ಮತ್ತು ಅಗಲವನ್ನು ಗುಣಾಕಾರ ಮಾಡಿಬಿಟ್ರೆ ನಮಗೆ ಸಿಕ್ಬಿಡುತ್ತೆ. ಅಂದ್ರೇನು 12 ಮತ್ತು 4 ಗುಣಾಕಾರ ಮಾಡ್ಬೇಕು. 12 4 48 ಸೆಂಟಿಮೀಟರ್ ಸ್ಕ್ವೇರ್. ಮುಂದೆ 8 ಮೀಟರ್ ಬಾಹುವನ್ನು ಹೊಂದಿರುವ ಒಂದು ವರ್ಗಾಕಾರದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. 8 ಮೀಟರ್ ಅಂತ ಐತಿ. ಅದು ಚಿತ್ರದ 8 ಸೆಂಟಿಮೀಟರ್ ಅಂತ ಆಗ್ಯದ. ಅದು 8 ಮೀಟರ್ ಅಂತ ಅನ್ಕೋರಿ. 8 ಮೀಟರ್ ಇರುವ ಒಂದು ಬಾಹು ಅದನ್ನು ಚೌಕಾಕಾರದಾಗ ಐತಪ್ಪ ಅಂದ್ರೆ 4 ಬಾಹುಗಳು ಸೇಮ್ ಇರ್ತಾವೆ. ಅಂದರೆ ಬಾಹು ಇಂಟು ಬಾಹು ಅಂತ ಹೇಳಿ ನಾವು. ಅಂದರೆ ಎ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಅಂದ್ರೇನು 64 ಮೀಟರ್ ಸ್ಕ್ವೇರ್ ಆಗ್ತದೆ. ಅದೇ ಈ ಲೆಕ್ಕ ನೋಡ್ರಿ. ಆಯತಾಕಾರದ ಕಾರ್ಡ್ಬೋರ್ಡ್ನ ವಿಸ್ತೀರ್ಣವು 36 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಉದ್ದ 9 ಸೆಂಟಿಮೀಟರ್. ಆದರೆ ಕಾರ್ಡ್ಬೋರ್ಡ್ನ ಅಗಲ ಎಷ್ಟು ಅಂತ ಕೇಳೋಣ. ಈಗ ನಮ್ದು ಆಯತಾಕಾರದ ವಿಸ್ತೀರ್ಣ ಕೊಟ್ಟಾನ ಹಾಗೂ ಉದ್ದವನ್ನು ಕೊಟ್ಟಾನ. ಅಗಲ ಕಂಡುಹಿಡಿ ಅಂತ ಹೇಳೋಣ. ವಿಸ್ತೀರ್ಣ ಎಷ್ಟೈತಿ 36 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಉದ್ದ 9 ಸೆಂಟಿಮೀಟರ್. ಈಗ ಅಗಲ ಎಷ್ಟಪ್ಪ ಅಂದ್ರೆ ಗೊತ್ತಿಲ್ಲ. ನಮ್ಮದು ಸೂತ್ರ ಏನೈತಿ, ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ನಾವು ಅಗಲವನ್ನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ಆಯತದ ವಿಸ್ತೀರ್ಣ ಡಿವೈಡೆಡ್ ಬೈ ಉದ್ದ ಮಾಡಬೇಕು. ಈಗ 36 ಭಾಗಲೇ 9 ಮಾಡಿದಾಗ ಏನು ಬರ್ತದೆ ನಮಗೆ 4 ಬರ್ತದೆ. ಅಂದ್ರೇನು ಕಾರ್ಡ್ಬೋರ್ಡ್ನ ಅಗಲ ಎಷ್ಟಪ್ಪ ಅಂತಂದ್ರೆ 4 ಸೆಂಟಿಮೀಟರ್ ಅಂತ ನಮಗೆ ಗೊತ್ತಾಯ್ತು. ಈ ಲೆಕ್ಕ ನೋಡ್ರಿ. 1 ಮೀಟರ್ 25 ಸೆಂಟಿಮೀಟರ್ ಅಗಲ ಮತ್ತು 2 ಮೀಟರ್ ಉದ್ದವಿರುವ ಬಟ್ಟೆಯ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತಂತ ನಾವು. ಅಂದ್ರೇನು ಮೀಟರ್ ಸ್ಕ್ವೇರ್ನ ಬರ್ರಿ ಅಂತ ಹೇಳಾಕತ್ತ ನಾವು. ಈಗ 1 ಮೀಟರ್ 25 ಸೆಂಟಿಮೀಟರ್ ಕೊಟ್ಟಾನ. ಅದನ್ನು ನಾವೇನು ಮಾಡಬೇಕು, ಮೀಟರ್ನಾಗ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ 1 ಸೆಂಟಿಮೀಟರ್ ಇದ್ದಿದ್ದನ್ನ 1 ಮೀಟರ್ ಅಂದ್ರೇನು 100 ಸೆಂಟಿಮೀಟರ್. ಅಂದ್ರೆ ನಾವು ಮೀಟರ್ನಾಗ ಇದ್ದಿದ್ದನ್ನು ಸೆಂಟಿಮೀಟರ್ನಾಗ ಮಾಡ್ಬೇಕಂದ್ರೆ ಇಂಟು 100 ಮಾಡ್ಬೇಕು. ಅದೇ ರೀತಿ ಸೆಂಟಿಮೀಟರ್ನಾಗ ಇದ್ದಿದ್ದನ್ನು ಮೀಟರ್ನಾಗ ಮಾಡ್ಬೇಕು ಅಂದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕು. ಡಿವೈಡೆಡ್ ಬೈ 100 ಮಾಡಿದಾಗ ಏನಾಗುತ್ತೆ 0.25 ಮೀಟರ್ ಬರುತ್ತೆ. ಹಾಗಾಗಿ ಇದನ್ನೇನು ಮಾಡ್ಬೋದು 1 ಮೀಟರ್ ಪ್ಲಸ್ 0.25 ಮೀಟರ್ ಅಂದ್ರೆ 1.25 ಮೀಟರ್ ಆಯಿತು. ಈಗ ಬಟ್ಟೆಯ ವಿಸ್ತೀರ್ಣ ಎಷ್ಟೈತಪ್ಪ ಅಂತಂದ್ರೆ ಬಟ್ಟೆಯ ಉದ್ದ ಮತ್ತು ಅಗಲ ಎಷ್ಟಾಯ್ತು ಈಗ 1.25 ಇಂಟು 2 ಮೀಟರ್ ಅಂದರೆ 2.50 ಮೀಟರ್ ಸ್ಕ್ವೇರ್ ಆಯಿತು. ಇದು ಆನ್ಸರ್. ಓಕೆ ಫ್ರೆಂಡ್ಸ್, ಮುಂದಿನ ತರಗತಿಯಲ್ಲಿ ನಾವು ಇನ್ನೊಂದು ಅಧ್ಯಾಯದ ಮುಖಾಂತರ ಕಲಿಯೋಣ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.